ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಭಾರತದ ಅತ್ಯಂತ ದುಬಾರಿ ರೈಲು ಮಹಾರಾಜ ಎಕ್ಸ್ಪ್ರೆಸ್, ಇದರೊಳಗೆ ಏನುಂಟು ಏನಿಲ್ಲ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. 2010 ಜನವರಿಯಿಂದ ಮಹಾರಾಜ ಎಕ್ಸ್ಪ್ರೆಸ್ ದುಬಾರಿ ರೈಲನ್ನು ಭಾರತೀಯ ರೈಲ್ವೆ ಓಡಿಸುತ್ತಿದೆ. ಏಷ್ಯಾದಲ್ಲಿ ಇದು ಬಹಳ ದುಬಾರಿ ರೈಲು. 8 ದಿನಗಳಲ್ಲಿ ಇಡೀ ಭಾರತವನ್ನು ಸುತ್ತು ಹೊಡೆಯುವ ಈ ರೈಲು ದೇಶದ ಅತ್ಯುತ್ತಮ ಸ್ಥಳಗಳಿಗೆ ಪ್ರವಾಸಿಗರನ್ನು ಕೊಂಡೊಯ್ಯುತ್ತದೆ. ಹೌದು ಸ್ನೇಹಿತರೆ, ತಾಜ್ ಮಹಲ್, ಖಜುರಾಹೋ ದೇಗುಲ, ವನ್ಯಜೀವಿ ಪರಿಸರವಾದ ರಣಥಂಬೋರ, ಫತೇಪುರ್ ಸಿಕ್ರಿ ಮತ್ತು ವಾರಣಾಸಿಯ ಪವಿತ್ರ ಸ್ನಾನದಂತಹ ಅನುಭವ ಪಡೆಯಬಹುದು. ಹಾಗಾದರೆ ಸ್ನೇಹಿತರೆ, ಇದರಲ್ಲಿ ಅತಿ ಅಗ್ಗವಾದ ಬೆಲೆ ಅಂದರೆ ವ್ಯಕ್ತಿಯೊಬ್ಬನಿಗೆ ಡಿಲಕ್ಸ್ ಕ್ಯಾಬಿನ್ ಪಡೆಯಲು $800 ತೆರಬೇಕು. ಮುಂದಿನ 2 ಬೆಲೆಗಳೆಂದರೆ $900 ಮತ್ತು $1400. ಪ್ರೆಸಿಡೆನ್ಷಿಯಲ್ ಸೂಟ್ $2500 ಬೆಲೆ ಹೊಂದಿದೆ. ಸ್ನೇಹಿತರೆ, ಈ ರೈಲನ್ನು ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ನಡೆಸುತ್ತದೆ. ಈ ಪ್ರವಾಸವನ್ನು ಹಿಂದೆಂದೂ ಕಾಣದ ದುಬಾರಿ ಪ್ರಯಾಣ ಎಂದು ಸುಮ್ಮನೆ ಪ್ರಚಾರ ಮಾಡಲಾಗುತ್ತಿಲ್ಲ. ಮಹಾರಾಜ ಎಕ್ಸ್ಪ್ರೆಸ್ನಲ್ಲಿ 88 ಪ್ರಯಾಣಿಕರು ಪ್ರಯಾಣಿಸಬಹುದು. ಈ ಬೋಗಿಗಳಲ್ಲಿ ರಾಜಯೋಗ ಪಡೆಯಬಹುದು, ಆಹಾರ ಮತ್ತು ಪಾನೀಯಗಳನ್ನು ಕೂಡ ಪಡೆದುಕೊಳ್ಳಬಹುದು. ಹೌದು ಸ್ನೇಹಿತರೆ, ರೈಲಿನಲ್ಲಿ 24 ಬೋಗಿಗಳಿವೆ. ಅದರಲ್ಲಿ ವಸತಿ, ಊಟ, ಬಾರ್, ಲಾಂಜ್, ಜನರೇಟರ್ ಮತ್ತು ಸ್ಟೋರ್ ಕಾರುಗಳಿವೆ. ಮಹಾರಾಜರ ಕಾಲದ ಜೀವನ ಶೈಲಿಗೆ ತಕ್ಕಂತೆ ಈ ಅತಿಥಿಗಳು ಪ್ರಯಾಣಿಸುವ ಬೋಗಿಗಳನ್ನು ಸಿದ್ಧಪಡಿಸಲಾಗಿದೆ. ಸುಂದರವಾಗಿ ಶೃಂಗರಿಸಿದ ಒಳಗಿನ ಅಲಂಕಾರ ಮತ್ತು ವಿನ್ಯಾಸಗಳು ಅದ್ಭುತವಾಗಿವೆ. ಸ್ನೇಹಿತರೆ, ವಿಶಿಷ್ಟತೆಗಳು ಮತ್ತು ಮೃದು ಕುಶನುಗಳು ಇವೆ. ಪ್ರತಿ ಕ್ಯಾಬಿನ್ಗೆ ಪ್ರತ್ಯೇಕವಾಗಿ ಓಣವನ್ನು ನಿಯಂತ್ರಿಸಬಹುದು. LCD ಟಿವಿ ಸೆಟ್, DVD ಪ್ಲೇಯರ್, ನೇರ ಡಯಲ್ ಫೋನ್, ಇಂಟರ್ನೆಟ್, ಲೈವ್ ಟಿವಿ ಮತ್ತು ಎಲೆಕ್ಟ್ರಾನಿಕ್ ಸೇಫ್ ಡೆಪಾಸಿಟ್ ಬಾಕ್ಸ್ ಕೂಡ ಇದೆ. ಸ್ನೇಹಿತರೆ, ನೆನಪಿರಲಿ, ಬೋಗಿಗಳಿಗೆ ಪನೋರಾಮಿಕ್ ಕಿಟಕಿಗಳಿವೆ. ಹೀಗಾಗಿ ರೈಲು ಕೆಲವು ಅತಿ ಸುಂದರ ಪ್ರಕೃತಿ ದೃಶ್ಯಗಳ ಮೂಲಕ ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಹಾದು ಹೋಗುವಾಗ ಅದರ ಸೊಗಸನ್ನು ಸವಿಯಬಹುದು. ರೈಲಿನಲ್ಲಿ ರಾಜ್ಯ ಕ್ಲಬ್ ಎನ್ನುವ ಪ್ರೈವೇಟ್ ಬಾರ್ ಕೂಡ ಇದೆ. ಅಲ್ಲದೆ ಈ ರೈಲಿನಲ್ಲಿ 2 ಊಟದ ಬೋಗಿಗಳು ಕೂಡ ಇವೆ. ಇವು ಅತಿಥಿಗಳಿಗೆ ಅತ್ಯುತ್ತಮ ಭೋಜನ ಒದಗಿಸುತ್ತವೆ. ರೈಲಿನ ಬಾರ್ ವಿಶ್ವದಾದ್ಯಂತ ಸಿಗುವ ವೈನ್ಗಳ ಮಿಶ್ರಣ ಒದಗಿಸುತ್ತದೆ. ರಿಲ್ಯಾಕ್ಸ್ ಮಾಡಲು ಶಾಂತ ವಾತಾವರಣ ಕೂಡ ಇದೆ. ಸ್ನೇಹಿತರೆ, ಇದಿಷ್ಟು ಈ ಮಹಾರಾಜ ಎಕ್ಸ್ಪ್ರೆಸ್ನ ವಿಶೇಷ ಮಾಹಿತಿ. ಇಷ್ಟವಾಗಿ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.